ವೀಕ್ಷಕರೇ, ನಿಮಗೆ ಶೀರ್ಷಿಕೆಯನ್ನು ನೋಡಿ ಒಂದು ಗೊಂದಲ ಸೃಷ್ಟಿಯಾಗಿರಬಹುದು. ಏನು ಚೆನ್ನಕೇಶವನೋ ರಂಗನಾಥ ಸ್ವಾಮಿಯೋ ಎಂದು. ಏಕೆ ಈ ಶೀರ್ಷಿಕೆ ಎಂದರೆ, ಮಲ್ಲಾಡಹಳ್ಳಿ ಗ್ರಾಮದ ಮೂಲ ದೇವರಾದಂಥವರು ರಂಗನಾಥ ಸ್ವಾಮಿ. ಮಲ್ಲಾಡಹಳ್ಳಿ ಗ್ರಾಮದ ನೆಲೆ ನಿಂತು ಅನೇಕ ಪವಾಡಗಳನ್ನು ತೋರಿಸುತ್ತಾ ಗ್ರಾಮದ ಜನತೆಗೆ ಮತ್ತು ಸುತ್ತಮುತ್ತ ಗ್ರಾಮದ ಜನತೆಗೆ ಆಶೀರ್ವಾದವನ್ನು ಮಾಡುತ್ತಾ ಇಲ್ಲಿ ನೆಲೆ ನಿಂತವರು ರಂಗನಾಥ ಸ್ವಾಮಿ. ಈ ರಂಗನಾಥ ಸ್ವಾಮಿಯ ಮೂಲ ಯಾವುದು ಎಂದು ಕೆದಕುತ್ತಾ ಹೋದಾಗ ನಮಗೆ ತಿಳಿದು ಬರುವುದು ಏನೆಂದರೆ, ಈ ರಂಗನಾಥ ಸ್ವಾಮಿಯ ಮೂಲ ಪರಶುರಾಂಪುರದ ಚೆನ್ನಕೇಶವ ಎಂದು. ಅಲ್ಲಿ ಪರಶುರಾಂಪುರದಲ್ಲಿ ಹಿಂದೆ ರಾಜರ ಆಡಳಿತದ ಕಾಲದಲ್ಲಿ ಒಮ್ಮೆ ಉಂಟಾದಂಥ ಭೀಕರ ಬರದ ಸನ್ನಿವೇಶದಲ್ಲಿ ಅಲ್ಲಿನ ಗ್ರಾಮಸ್ಥರೆಲ್ಲ ಗ್ರಾಮವನ್ನು ತೊರೆದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ನೆಲೆ ನಿಂತಹ ಚೆನ್ನಕೇಶವನು ಗ್ರಾಮವನ್ನು ತೊರೆಯುತ್ತಾನೆ. ಈ ರೀತಿಯಲ್ಲಿ ಗ್ರಾಮವನ್ನು ತೊರೆದಂಥ ಚೆನ್ನಕೇಶವನು ಬಂದು ನೆಲೆಯಾಗಿ ನಿಲ್ಲುವುದು ಮಲ್ಲಾಡಹಳ್ಳಿ ಗ್ರಾಮದಲ್ಲಿ. ಒಂದು ರೀತಿಯ ನಾಮದ ಬಟ್ಟಲಿನ ರೂಪದಲ್ಲಿ ಬಂದು ಮಲ್ಲಾಡಹಳ್ಳಿ ಗ್ರಾಮದ ಹಳ್ಳದ ಮೇಲೆ ಇರ್ತಕ್ಕಂಥ ಕಾಡಿನಲ್ಲಿ ನೆಲೆ ನಿಲ್ಲುತ್ತಾರೆ. ಈ ರೀತಿಯಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹುತ್ತವು ಬೆಳೆಯುತ್ತದೆ. ಈ ರೀತಿಯಲ್ಲಿ ಹುತ್ತ ಬೆಳೆದಂಥ ಸಂದರ್ಭದಲ್ಲಿ ಹಸುವು ಬಂದು ಅದಕ್ಕೆ ಹಾಲನ್ನು ನೀಡುತ್ತಾ ಇರುತ್ತದೆ. ಈ ರೀತಿಯ ಸನ್ನಿವೇಶ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಹಸು ಯಾಕೆ ಹಾಲನ್ನು ಅಲ್ಲಿ ನೀಡುತ್ತಿದೆ ಎಂದು ಆ ಸ್ಥಳವನ್ನು ಬಗೆದಾಗ ನಮಗೆ ಸಿಕ್ಕಿದ್ದೇ ರಂಗನಾಥ ಸ್ವಾಮಿ. ಈ ರೀತಿಯಲ್ಲಿ ಸಿಕ್ಕಂಥ ರಂಗನಾಥ ಸ್ವಾಮಿಯು ಪ್ರತಿ ವರ್ಷ ಬೆಳೆಯುತ್ತಾ ದೊಡ್ಡ ಆಕಾರವನ್ನು ತೆಳೆದು ಇಲ್ಲಿ ನೆಲೆಯಾಗಿ ನಿಂತ. ಹೀಗೆ ನಿಂತಹ ರಂಗನಾಥ ಸ್ವಾಮಿಯು ಇಲ್ಲಿ ನಿಂತಿದೆ ಎಂದು ತಿಳಿದಂಥ ಅದರ ಪೂಜೆಯನ್ನು ಮಾಡುತ್ತಿದ್ದಂಥ ವೈಷ್ಣವ ಕುಟುಂಬದ ಸಂಬಂಧಿಗಳು ಮಲ್ಲಾಡಹಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿ ನೆಲೆ ನಿಂತು ಅದರ ಸೇವೆಯನ್ನು ಮುಂದುವರಿಸುತ್ತಾ ಹೋಗುತ್ತಾರೆ. ಹೀಗಾಗಿ ನಮ್ಮನ್ನು ಕಾಡುವ ಪ್ರಶ್ನೆ, ಇದು ಚೆನ್ನಕೇಶವನು ರಂಗನಾಥನು ಎಂದು. ಈ ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಆ ಚೆನ್ನಕೇಶವನು, ಅಲ್ಲಿದ್ದಂಥ ಚೆನ್ನಕೇಶವನು ಇಲ್ಲಿಗೆ ಬಂದಾಗ ರಂಗನಾಥನಾಗಿ ಈ ನೆಲೆಯನ್ನು ನಿಂತಿದ್ದಾನೆ ಎಂದು ನಾವು ಅಂತಿಮವಾಗಿ ತೀರ್ಮಾನಕ್ಕೆ ಬರಬಹುದು. ಈ ರೀತಿಯಲ್ಲಿ ಬಂದಂಥ ನಾವು ಇಂದು ಈ ವಿಚಾರವನ್ನು ಏಕೆ ಹೇಳುತ್ತಿದ್ದೇನೆ ಎಂದರೆ, ಅಲ್ಲಿ ಚೆನ್ನಕೇಶವನ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ವಿಗ್ರಹ, ಹಳೆಯದಾದಂಥ ಲಕ್ಷ್ಮೀ ವಿಗ್ರಹ ಅಲ್ಲಿ ಊನಗೊಂಡಿರೋದರಿಂದ ಅಲ್ಲಿಗೋಸ್ಕರ ಹೊಸದಾಗಿ ಲಕ್ಷ್ಮೀ ವಿಗ್ರಹವನ್ನು ಈ ವೈಷ್ಣವ ವಂಶಸ್ಥರೆಲ್ಲ ಸೇರಿಕೊಂಡು ಕೆತ್ತಿರಿಸುತ್ತಾರೆ. ಹೀಗೆ ಕೆತ್ತಿದಂಥ ವಿಗ್ರಹವನ್ನು ಅಲ್ಲಿ ಹೋಗಿ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕಿಂತ ಮುಂಚೆ ದೇವರ ಸೂಚನೆಯಂತೆ ಅಲ್ಲಿನ ಚೆನ್ನಕೇಶವನು ಇಲ್ಲಿ ರಂಗನಾಥ ಆಗಿ ನೆಲೆ ನಿಂತಿರೋದರಿಂದ ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೈಗೊಂಡು ಅದಕ್ಕೆ ವಿಶೇಷವಾದಂಥ ಪೂಜೆಯಲ್ಲಿ ಶಕ್ತಿಯನ್ನು ತುಂಬಿ ನಂತರದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಸೂಚನೆಯನ್ನು ನೀಡಿದ್ದರಿಂದ ಆ ಹೊಸದಾಗಿ ಕೆತ್ತಿರ್ತಕ್ಕಂಥ ಲಕ್ಷ್ಮೀ ವಿಗ್ರಹವನ್ನು ಮಲ್ಲಾಡಹಳ್ಳಿ ಗ್ರಾಮಕ್ಕೆ ತಂದು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಶಕ್ತಿಯನ್ನು ತುಂಬಿ ತದನಂತರ ಪರಶುರಾಂಪುರಕ್ಕೆ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದರಂತೆ 1 ದಿನಗಳ ಕಾಲ ಶ್ರೀ ಲಕ್ಷ್ಮೀದೇವಿ ಮತ್ತು ಆಳ್ವಾರ್ ಗುರುಗಳಿಗೂ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಯಿತು. ಇದಕ್ಕಾಗಿ ರಂಗನಾಥ ಸ್ವಾಮಿ ಮತ್ತು ಭೂತನಾರಾಯಣ ಸ್ವಾಮಿಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಲ್ಲಿ ಗ್ರಾಮಸ್ಥ ಎಲ್ಲ ಭಕ್ತಾದಿಗಳನ್ನು ಆಹ್ವಾನಿಸಲಾಯಿತು. ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಅದೇ ರೀತಿಯಲ್ಲಿ ಆ ಇಡೀ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ
ಅನ್ನ ಸಂತರ್ಪಣಾ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಕೂಡ ತುಂಬ ಯಶಸ್ವಿಯಾಗಿ ನಡೆದು ಎಲ್ಲ ಭಕ್ತಾದಿಗಳು ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ರೀತಿಯಾಗಿ ಹೊಸದಾಗಿ ಸ್ಥಾಪಿತಗೊಳ್ಳುತ್ತಿರುವ ಲಕ್ಷ್ಮೀದೇವಿ ವಿಗ್ರಹಕ್ಕೆ ಒಂದು ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಲ್ಲಾಡಹಳ್ಳಿ ಗ್ರಾಮದಲ್ಲಿಯೇ ನೆರವೇರಿಸಲಾಗಿದ್ದು ತುಂಬ ಸಂತೋಷವನ್ನು ಉಂಟು ಮಾಡಿತು. ಈ ಲಕ್ಷ್ಮೀದೇವಿಯ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮೇ 2ನೇ ತಾರೀಕಿನಂದು ಪರಶುರಾಂಪುರದಲ್ಲಿ ಇರ್ತಕ್ಕಂಥ ಚೆನ್ನಕೇಶವ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸಕಲ ಭಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಯಾರು ವೀಕ್ಷಣೆಯನ್ನು ಮಾಡುತ್ತಿರೋರು ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕಾಮೆಂಟನ್ನು ಮಾಡೋಕ್ಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಜೈ ರಂಗನಾಥ ಸ್ವಾಮಿ.